ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಬೇಬಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಆನ್ಲೈನ್ ಸ್ಕ್ಯಾಮ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೂ ಕೂಡ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಕಾಸ್ ಈ ಒಂದು ವಿಡಿಯೋ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಅವೇರ್ನೆಸ್ಗೋಸ್ಕರ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇತ್ತೀಚೆಗೆ ಈ ಮನೆ ಕಳ್ತನದಕ್ಕಿಂತ ಈ ಸೈಬರ್ ಕ್ರೈಮ್ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಈ ಮನೆ ಕಳ್ತನದಲ್ಲಿ ಈ ಕ್ಲೂ ಸಿಗುತ್ತೆ, ಒಂದಲ್ಲ ಒಂದು ಕ್ಲೂ ಸಿಗುತ್ತೆ. ಆದರೆ ಈ ಸೈಬರ್ ಕ್ರೈಮಲ್ಲಿ ನಮ್ಗೆ ಯಾವುದೇ ಥರ ಕ್ಲೂ ಸಿಗೋದಿಲ್ಲ. ಈಗ ಈ OTPನೆಲ್ಲ ಯಾರು ಶೇರ್ ಮಾಡ್ತಾ ಇಲ್ಲ. ಬಿಕಾಸ್ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಾಗ್ಬಿಟ್ಟಿದೆ. ಮೀನ್ಸ್ ಎಲ್ರಿಗೂ ಅವೇರ್ನೆಸ್ ಬಂದ್ಬಿಟ್ಟಿದೆ. OTPನ ಎಲ್ಲೂ ಶೇರ್ ಮಾಡಬಾರ್ದು, ಯಾರಿಗೂ ಕೊಡಬಾರ್ದು ಅಂತ. ಹಾಗಾಗಿ ಈ OTPನ ಕೊಡದೇ ಇರೋದ ಕಾರಣ ಏನಾಗ್ತಾ ಇದೆ, ಸ್ಕ್ಯಾಮ್ ಮಾಡೋವಂಥವ್ರು ಬೇರೆ ಬೇರೆ ಥರದಂತಹ ಸ್ಕ್ಯಾಮ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಸ್ಕ್ಯಾಮ್ ಮಾಡೋರು ಏನು ಮಾಡ್ತಾ ಇದ್ದಾರೆ, ಸುಮಾರು ಥರ ಸ್ಕ್ಯಾಮ್ಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಸ್ಕ್ಯಾಮ್ ಬಗ್ಗೆ ಕೇಳಿಬಿಟ್ರೆ ನಿಜವಾಗ್ಲೂ ಕೇಳಿದ ತಕ್ಷಣ ಒಂದೊಂದು ಕೇಳಿದ್ರೂ ಒಂದೊಂದು ಥರ ಭಯ ಆಗುತ್ತೆ. ಅದರಲ್ಲಿ ನಾವು ಯಾವ ಸ್ಕ್ಯಾಮ್ಗೆ ಒಳಗಾಗ್ತೀವಿ ಅಂತಲೇ ಹೇಳೋದಕ್ಕಾಗಲ್ಲ. ಹಾಗೆ ನಾನು ಕೂಡ ಒಂದಕ್ಕೆ ಒಳಗಾದೆ. ಹೇಗೆ ಅಂದರೆ, ಒಂದು ದಿವಸ ಹೀಗೆ ನಾನು ಸುಮ್ಮನೆ ಮಕ್ಕಳನ್ನ ನೋಡಿಕೊಂಡು ಆಟಾಡಿಸ್ಕೊಂಡಿದ್ದೆ. ಒಂದು ಕಾಲ್ ಬಂತು, ಅನ್ನೋನ್ ನಂಬರ್ಗೆ ಕಾಲ್ ಬಂತು. ಬಿಕಾಸ್ ಯಾವುದೋ ಮೀನ್ಸ್ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಯಾವುದಾದ್ರೂ ಅಂಗನವಾಡಿಯಿಂದ ಎಲ್ಲಾದರೂ ಕಾಲ್ ಮಾಡಿರ್ತಾರೆ ಅಂದ್ಬಿಟ್ಟು ನಾನು ಕಾಲ್ ಪಿಕ್ ಮಾಡಿದೆ. ಕಾಲ್ ಪಿಕ್ ಮಾಡಿದ ತಕ್ಷಣ ನನಗೆ ಏನಂತ ಹೇಳಿದ್ರು, ಮೀನ್ಸ್ ರೆಕಾರ್ಡೆಡ್ ಕಾಲ್ ಅದು. ರೆಕಾರ್ಡೆಡ್ ಕಾಲಲ್ಲಿ ಹೇಳಿದ್ರು, ನಿಮ್ಮ ಸಿಮ್ಮು ವಿತಿನ್ 2 hours ಎಲ್ಲ ಕಾಲ್ಸು ಮೆಸೇಜಸ್ಸು ಎಲ್ಲನೂ ಎಂಡಾಗಿ ನಿಮ್ಮ ಸಿಮ್ಮು ನಿಷ್ಕ್ರಿಯಗೊಳ್ಳುತ್ತೆ ಅಂತ ಹೇಳಿದ್ರು. ನಾನು ಆಮೇಲೆ ಏನು ಮಾಡಿದೆ, ಆಲ್ಮೋಸ್ಟ್ ಈಗ ನಾನೀಗ ಇರೋದು ಅಮ್ಮನ ಮನೇಲಿ ಅಲ್ವಾ. ಸೊ ನನಗೆ ಭಯ ಆಗೋಯ್ತು. ಮಕ್ಕಳು ಬೇರೆ ಇದ್ದಾರೆ, ಹೇಗಪ್ಪ ಸಡನ್ನಾಗಿ ಸಿಮ್ಮು ಡೆಡ್ ಆಗಿಬಿಟ್ರೆ ಹೇಗೆ ನಾನು ಕಾಲ್ ಎಲ್ಲ ಮಾಡೋದು, ಸೊ ಕಷ್ಟ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಇಮಿಡಿಯೇಟ್ಲಿ ಏನು ಕಾಲ್ ಬಂದಿತ್ತಲ್ವ ಅದಕ್ಕೆ ನಾನು ನಂಬರ್ ಎತ್ಕೊಂಡು, ಅದೇ ರೆಕಾರ್ಡೆಡ್ ಕಾಲಲ್ಲಿ ಹೇಳಿದ್ರು, ನೀವು ಕಸ್ಟಮರ್ ಕೇರ್ ಜೊತೆ ಮಾತಾಡಬೇಕು ಅಂತಂದರೆ, ಏಜೆಂಟ್ ಜೊತೆ ಮಾತಾಡಬೇಕು ಅಂತಂದರೆ ಪ್ರೆಸ್ 1 ಅಂತ ಹೇಳಿದ್ರು. ಸೊ ನಾನು ಆ್ಯಸ್ ಎ ಎಜುಕೇಟೆಡ್ ಇಷ್ಟು ತಿಳ್ಕೊಂಡಿರೋಳಾಗಿ ಕೂಡ ಇದಕ್ಕೆ ನಾನು ಒಳಗಾದೆ. ಆ್ಯಂಡ್ ನಾನೇನು ಮಾಡಿದೆ, ಇಮಿಡಿಯೇಟ್ಲಿ 1 ಓದ್ತದೆ. ಬಿಕಾಸ್ ಕಸ್ಟಮರ್ ಕೇರ್ ಜೊತೆ ಮಾತಾಡೋದಲ್ವ ಅಂದ್ಬಿಟ್ಟು 1 ಓದಿದ ತಕ್ಷಣ ನನಗೆ ಆ ಕಡೆಯಿಂದ ವಿತಿನ್ 2 minutesಲ್ಲಿ ಕಾಲ್ ಕನೆಕ್ಟ್ ಆಯಿತು. ಕಾಲ್ ಕನೆಕ್ಟ್ ಆಗಿದ ತಕ್ಷಣ ಅವರು ಹಿಂದಿನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನನಗೆ ಹಿಂದಿ ಅಷ್ಟಾಗಿ ಬರೋದಿಲ್ಲ. ಸೊ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಅವ್ರು ಹೇಳಿದೆ ಕನ್ನಡ ಆರ್ ಇಂಗ್ಲೀಷ್ ಅಂತ. ಸೊ ಅವರು ಇಂಗ್ಲೀಷ್ ಈಸ್ ಓಕೆ ಬಿಕಾಸ್ ಹಿಂದಿ ಅಂತ ಹೇಳಿದ್ರು. ಹಿಂದಿ ಬರಲ್ಲ ಅಂತ ಹೇಳಿದ್ದಕ್ಕೆ ಸರಿ ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೆ. ನಾನು ಅವ್ರಿಗೆ ಹೇಳಿದೆ, ಕ್ಲಾರಿಫೈಯಾಗಿ ಹೇಳಿದೆ, ನನ್ನ ಸಿಮ್ಮು ಈ ಥರ ಯಾವುದೋ ಒಂದು ಇದಕ್ಕೋಸ್ಕರ ವಿತಿನ್ 2 hours ಡೆಡ್ ಆಗುತ್ತೆ, ನಿಷ್ಕ್ರಿಯಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಯಾಕೆ, ಏನು ರೀಸನ್, ಅದು ನನ್ನ ರೀಸನ್ ತಿಳ್ಕೊಳ್ಬೇಕಾಗಿತ್ತು ಅಂತ ಹೇಳಿದೆ. ಅವರು ಸೇಮ್ ಹ್ಯಾಸ್ ಇಟ್ ಈಸ್ ಕಸ್ಟಮರ್ ಕೇರಲ್ಲಿ ನಾವು ಹೇಗೆ ಹೇಳ್ತೀವಿ ನೋಡಿ, ಮೀನ್ಸ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದಾಗ ಅವ್ರು ನಮಗೆ 2 ನಿಮಿಷ ನೀವು ಲೈನಲ್ಲಿರಿ ಅಂತ ಹೇಗೆ ಹೇಳ್ಬಿಟ್ಟು ಮಾಡ್ತಾರಲ್ವ, ಸೇಮ್ ಥಿಂಗ್ ಅದೇ ಥರ. ಓಕೆ 2 minutes ಹೋಲ್ಡಲ್ಲಿರಿ ಲೈನಲ್ಲಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಓಕೆ ನಿಮ್ಮ ಕಾಲು ನಿಮ್ಮ ಸಿಮ್ಮಿಂದ ಇಲ್ಲೀಗಲ್ ಆ್ಯಕ್ಟಿವಿಟಿಗೆ ಇನ್ವಾಲ್ವ್ ಆಗಿದೆ ನಿಮ್ಮ ನಂಬರು. ಹಾಗಾಗಿ ನಿಮ್ಮ ನಂಬರ್ನ ವಿತಿನ್ 2 hours ನಾವು ನಿಷ್ಕ್ರಿಯ ಮಾಡ್ತಾ ಇದ್ದೀವಿ ಅಂತ ಅಂದರು. ನನಗೆ ಈ ಇಲ್ಲೀಗಲ್ ಆ್ಯಕ್ಟಿವಿಟಿ ಅಂದಿದ ತಕ್ಷಣ ಸ್ವಲ್ಪ ಭಯ ಆಯಿತು. ನನಗೆ ಇಲ್ಲೀಗಲ್ ಆ್ಯಕ್ಟಿವಿಟಿ ಅಂದಿದ ತಕ್ಷಣ ಶಾಕ್ ಆಗಿಬಿಡ್ತು, ಹೌ ಇಟ್ ಪಾಸಿಬಲ್ ಅಂತ. ಸೊ ಅವರು ನನಗೆ ಕೇಳಿದ್ರು, ನಿಮ್ಮ ಹೆಸರಲ್ಲಿ ಇನ್ನೊಂದು ಸಿಮ್ ಇದೆಯಾ, ಆರ್ ಯು ಯೂಸಿಂಗ್ ಅನದರ್ ನಂಬರ್ ಅಂತ ಕೇಳಿದ್ರು. ನೋ, ನಾನು ಯೂಸ್ ಮಾಡ್ತಾ ಇರೋದು ಒಂದೇ ನಂಬರು, ಸಿಂಗಲ್ ನಂಬರ್, ನನ್ನ ಹತ್ರ ಯಾವುದೂ ನಂಬರ್ ಇಲ್ಲ ಅಂತ ಹೇಳಿದೆ. ಸೊ ಆಮೇಲೆ ಹೇಳಿದ್ರು, ಸರಿ ಹಾಗಾದರೆ ನಿಮ್ಮ ಐಡೆಂಟಿ ಪ್ರೂಫ್ನ ತೊಗೊಂಡು, ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು, ನಿಮ್ಮ ಐಡೆಂಟಿ ಪ್ರೂಫಲ್ಲಿ ನೀವು ಬೇರೆಯವರು ಸಿಮ್ ತೊಗೊಂಡಿದ್ದಾರೆ, ಆ ಸಿಮ್ ತೊಗೊಂಡು ಅವರು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿರೋದ್ರಿಂದ ನಿಮ್ಮ ನಂಬರ್ನ ನಾವು ನಿಷ್ಕ್ರಿಯಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ. ಐ ಆಮ್ ವೆರಿ ಶಾಕ್ಡ್. ಬಿಕಾಸ್ ಈಗ ನೀವೇ ಯೋಚನೆ ಮಾಡಿ, ನಮ್ಮ ನಂಬರ್, ಈಗ ಒಂದು ಸಿಮ್ ಕಾರ್ಡ್ ತೊಗೋಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ವಿತ್ ನಮ್ಮ ಸೈನ್ ಇಲ್ಲದೆ ನಾವು ಯಾರಿಗೂ ಕೊಡೋದಕ್ಕಾಗಲ್ಲ. ಸೊ ನಾನು ಅವಾಗ ಅದು ಕೂಡ ಕ್ವಶನ್ ಕೇಳಿದೆ, ಹೌ ಇಟ್ ಪಾಸಿಬಲ್ ಸರ್, ನಮ್ಮ ಆಧಾರ್ ID ಕಾರ್ಡು ಪ್ರೂಫ್ ಏನೇ ತೊಗೊಂಡು ಮಾಡಿದ್ರು ಕೂಡ ವಿತೌಟ್ ಮೈ ಸೈನ್ ಅವ್ರು ಹೇಗೆ ಸಿಮ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ, ಅದು ಹೇಗೆ ಪಾಸಿಬಲ್ ಆಗುತ್ತೆ ಅಂತ. ಸೊ ಅವ್ರಿಗೆ ಅದಕ್ಕೆ ರೀಸನ್ನೇ, ಅದಕ್ಕೆ ಉತ್ತರನೇ ಇಲ್ಲ ಅವ್ರಿಗೆ. ಅವ್ರು ಹೇಳ್ತಿದ್ದಾರೆ, ನೋ ಮೇಡಮ್, ಇಟ್ ಈಸ್ ಅನದರ್ ಯೂಸಿಂಗ್ ಯುವರ್ ನಂಬರ್ ಈಸ್ ಇಲ್ಲಿಗಲ್ ಆ್ಯಕ್ಟಿವಿಟಿ, ನಿಮ್ಮ ನಂಬರಿಂದ ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗಿದೆ, ಸೊ ನಿಮ್ಮ ನಂಬರ್ನ ನಾವು ನಿಷ್ಕ್ರಿಯಗೊಳಿಸ್ತಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ. ಪದೇ 4 to 5 times ಹೇಳ್ತಾನೆ ಇದ್ದಾರೆ. ಸೊ ನಾನು ಹೇಳಿದೆ, ಓಕೆ ಐ ಆಮ್ ವೆರಿ ಆನೆಸ್ಟ್, ನನ್ನ ನಂಬರ್ ಆ ಥರ ಯಾವುದೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಎಲ್ಲೂ ID ಪ್ರೂಫ್ ಕೊಟ್ಟಿಲ್ಲ, ನನ್ನ ನಂಬರಿಂದ ಇನ್ನೊಂದು ಯಾವ ನಂಬರ್ ಯೂಸ್ ಮಾಡ್ತಾ ಇಲ್ಲ, ಎಲ್ಲನೂ ಕನ್ಫರ್ಮೇಷನ್ ಇರೋದ್ರಿಂದ ನಾನೇನು ಮಾಡಿದೆ, ಓಕೆ ಸರ್, ಕೆನ್ ಐ ಗಿವ್ ಪೊಲೀಸ್ ಕಂಪ್ಲೇಂಟ್ ಸರ್ ಅಂತ ಹೇಳಿ ಒಂಥರ ಒಬಿಡಿಯೆಂಟ್ ಆಗೇ ಕೇಳಿದೆ. ಬಿಕಾಸ್
ನಾನು ಅದನ್ನು ಕಸ್ಟಮರ್ ಕೇರ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಆ ಕಸ್ಟಮರ್ ಕೇರು ಅಂತಲೇ ಅವ್ರಿಗೆ ಹೇಳಿದೆ. ಸೊ ಓಕೆ ಫೈನ್, ನಾನು ಯಾವುದೇ ಥರ ಮಿಸ್ಟೇಕ್ ಮಾಡಿಲ್ಲ, ತಪ್ಪು ಮಾಡಿಲ್ಲ ಅಲ್ವಾ, ಹಾಗಾದರೆ ಇದನ್ನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾ ಅಂತೇಳಿ ಇಮಿಡಿಯೇಟ್ಲಿ ಕೇಳಿದೆ. ಅವರು ಅದನ್ನು ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂದರೆ, ನೋ 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 ಫಸ್ಟ್ ನಾನು ಹೇಳೋದು ಕೇಳಿ, ಫಸ್ಟ್ ನಾನು ಹೇಳೋ ಎಲ್ಲ ಸ್ಟೆಪ್ಸ್ಗಳನ್ನ ಕೇಳಿಬಿಡಿ, ಆಮೇಲೆ ನೀವು ನೋಡಿ ಬೇಕಾದ್ರೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ನನಗೆ ಅವ್ರು ಹಿಂದಿನಲ್ಲಿ ಹೇಳ್ತಾ ಇದ್ದಾರೆ, ನಾನು ಇಂಗ್ಲೀಷಲ್ಲಿ ಹೇಳ್ತಾನೆ ಇದ್ದೀನಿ. ಇದೇ ಥರನೇ ಕಂಟಿನ್ಯೂ ಆಗ್ತಾಯಿತ್ತು. ನೋ ಸರ್, ನನ್ನ ಹತ್ರ ಇರೋದು ಒಂದೇ ಸಿಮ್ಮು, ನಾನು ಯೂಸ್ ಮಾಡ್ತಿರೋದು ಒಂದೇ, ಐ ಆಮ್ ವೆರಿ ಆನೆಸ್ಟ್. ಆ್ಯಂಡ್ ನನ್ನ ನಂಬರಿಂದ ನನ್ನ ಐಡೆಂಟಿ ಪ್ರೂಫ್ ಇಟ್ಕೊಂಡು ಯಾವುದೇ ಥರ ತೊಗೊಳೋದಕ್ಕೆ ನಾನು ಎಲ್ಲೂ ಕೊಟ್ಟಿಲ್ಲ, ಪ್ಯಾನ್ ಕಾರ್ಡ್ ಅಥವಾ ಮತ್ತೊಂದಾಗಲಿ ಏನೂ ಕೊಟ್ಟಿಲ್ಲ, ಎಲ್ಲೂ ಶೇರ್ ಮಾಡಿಲ್ಲ, ಹೌ ಇಟ್ ಪಾಸಿಬಲ್ ಅಂತ ಹೇಳಿಬಿಟ್ಟು ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೋದಾ ಅಂತೇಳಿನೇ ಕೇಳಿದೆ. ನಾನು ಥ್ಯಾಂಕ್ ಗಾಡ್ ಯಾವ ಟೈಮ್ಗೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಅಂದರೆ ಮಕ್ಕಳನ್ನ ಮಾತಾಡ್ಸೋದಕ್ಕೆ ಅಂದ್ಬಿಟ್ಟು ಅವರು ಇಮಿಡಿಯೇಟ್ಲಿ ಆಫೀಸಲ್ಲಿದ್ದರು. ಅವ್ರು ನನಗೆ ಸಡನ್ನಾಗಿ ಕಾಲ್ ಮಾಡಿದ್ರು. ಕಾಲ್ ಮಾಡಿದ ತಕ್ಷಣ ನಾನು ಹೇಳಿದೆ, ಬೇಬಿ ಈ ಥರ ಒಂದು ಕಾಲ್ ಬಂದಿದೆ ಕಸ್ಟಮರ್ ಕೇರಿಂದ, ನನ್ನ ನಂಬರ್ ವಿತಿನ್ 2 hours ಈ ಥರ ಇದಾಗುತ್ತೆ ಅಂತ ಹೇಳ್ತಿದ್ದಾರೆ, ಯಾವುದೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ನಂಬರ್ ಇನ್ವಾಲ್ವ್ ಆಗಿದೆ ಅಂತ ಹೇಳಿ ನಿಷ್ಕ್ರಿಯಗೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ, ಬೇಗ ಪ್ಲೀಸ್ ಕಾನ್ಫರೆನ್ಸ್ ಆಗ್ತೀನಿ, ಬೇಗ ಮಾತಾಡು ಅಂತ ಹೇಳಿದೆ. ಸೊ ನಾನು ಅವ್ರು ಹೇಳಿದೆ, ನನ್ನ ಹಸ್ಬೆಂಡ್ ಲೈನಲ್ಲಿದ್ದಾರೆ, ಮಾತಾಡಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ನಾನು ಕಾನ್ಫರೆನ್ಸ್ ಕಾಲ್ ಆಗಿ ಬಿಟ್ಬಿಟ್ಟೆ. ಕಾನ್ಫರೆನ್ಸ್ ಕಾಲ್ ಹಾಕಿದೆ. ನನ್ನ ಹಸ್ಬೆಂಡ್ ಇಮಿಡಿಯೇಟ್ಲಿ ಎಷ್ಟು ಹಾರ್ಡಾಗಿ ಮಾತಾಡೋದು ಅಂದರೆ, ಕಸ್ಟಮರ್ ಕೇರ್ ಹತ್ರ ಯೂಶ್ವಲಾಗಿ ನಾವು ಒಬಿಡಿಯೆಂಟಾಗಿ ಮಾತಾಡಬೇಕಲ್ವ, ಆ್ಯಸ್ ಎ ಎಜುಕೇಟೆಡ್ ನಾವು ಅವ್ರ ಹತ್ರ ಒಂಥರ ಸಾಫ್ಟಾಗೆ ಮಾತಾಡಬೇಕಾಗುತ್ತೆ ಕಸ್ಟಮರ್ ಕೇರ್ ಹತ್ರ ಎಲ್ಲ ಅಂದರೆ. ಬಟ್ ನನ್ನ ಹಸ್ಬೆಂಡ್ ಏನು ಮಾಡಿದ್ರು, ಇಮಿಡಿಯೇಟ್ಲಿ ಫೋನಲ್ಲಿ ಮಾತಾಡಿದ ತಕ್ಷಣ, ಹಲೋ ಹೂ ಗಿವ್ ದಿಸ್ ನಂಬರ್ ಟು ಯು ಅಂತ ಹೇಳಿ ಫುಲ್ ಒಂಥರ ಹಾರ್ಡಾಗಿ ಮಾತಾಡೋದು ಸ್ಟಾರ್ಟ್ ಮಾಡಿದ್ರು. ಇಮಿಡಿಯೇಟ್ಲಿ ಅವ್ರಿಗೆ ರೆಸ್ಪಾನ್ಸೇ ಇಲ್ಲ, ಅವ್ರಿಗೆ ಉತ್ತರನೂ ಇಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಇಮಿಡಿಯೇಟ್ಲಿ ಫೋನ್ ಕಟ್ ಮಾಡಿದ್ರು. ಸೊ ನಾನು ಇಮಿಡಿಯೇಟ್ಲಿ ಫೋನ್ ಕಟ್ ಆಗಿದ ತಕ್ಷಣವೇ ನನ್ನ ಹಸ್ಬೆಂಡ್ನ ಕೇಳಿದೆ, ಹೇಗೆ ಇದು ಏನಿದು ಅಂತ ಕೇಳಿದ್ರೆ, ಆವಾಗ ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ, ಇದು ಎಲ್ಲ ಸ್ಕ್ಯಾಮ್ ಕಾಲ್ಸು. ನನಗೆ ಅದುವರೆಗೂ ಅವ್ರು ಏನೂ ಹೇಳಿರಲಿಲ್ಲ, ಈ ಥರ ಅಂದರೆ ನಿಮ್ಮ ಸಿಮ್ಮು 2 hours ನಿಷ್ಕ್ರಿಯಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಕೂಡ ಒಂಥರ ಸ್ಕ್ಯಾಮ್ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಗೊತ್ತು, ನಮಗೆ ಈಗ OTP ಕೇಳ್ತಾರೆ, ಅದೊಂದು ಸ್ಕ್ಯಾಮು, OTPನ ಯಾರಿಗೂ ಶೇರ್ ಮಾಡಬಾರ್ದು ಅನ್ನೋದು ಎಲ್ರಿಗೂ ಒಂದು ಅವೇರ್ನೆಸ್ ಇತ್ತು. ಬಟ್ ನಮ್ಮ ಸಿಮ್ಮು ವಿತಿನ್ 2 hours ನಿಷ್ಕ್ರಿಯಗೊಳ್ಳುತ್ತೆ ಅಂತ ಹೇಳ್ಕೊಂಡು ಕೂಡ ಸ್ಕ್ಯಾಮ್ ಮಾಡ್ಕೊಂಡು ಬರ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಅವತ್ತು ವಿತಿನ್ 2 minutes ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು ಅಂತ ನಾನು ಗೆಟನ್ ಆದೆ. ಇಲ್ಲಾಂದರೆ ನಾನು ತುಂಬ ಬಿಲೀವ್ ಮಾಡಿಬಿಟ್ಟಿದ್ದೆ. ಬಿಲೀವ್ ಅಂದರೆ ಅಯ್ಯೋ ಸಿಮ್ ಡೆಡ್ ಆಗಿಬಿಡುತ್ತೆ, ಮತ್ತೆ ಇದು ಓಡಾಡಿ ಮಾಡ್ಕೊಂಡು ಬರೋದಕ್ಕಿಂತ ಎಷ್ಟು ದಿವಸ ಆಗುತ್ತೋ ಏನು, ಕಸ್ಟಮರ್ ಕೇರ್ಗೆ ಹಿಂಗೆ ಕಾಲ್ ಮಾಡಿಬಿಟ್ಟು ಹಂಗೆ ಕನೆಕ್ಟ್ ಮಾಡಿಕೊಂಡು ಕೇಳ್ಕೊಂಡು ಮುಗಿಸ್ಕೊಂಬಿಡೋಣ ಅಂತ ನಾನು ವಿತಿನ್ ಇನ್ನೊಂದು 5 minutes ಆಗಿದ್ರು ಅವ್ರು ನನಗೆ ಯಾವ ಸ್ಟೆಪ್ಸ್ ಹೇಳ್ತಿದ್ರೋ ಗೊತ್ತಿಲ್ಲ, OTP ಹೇಳ್ತಿದ್ರೋ ಗೊತ್ತಿಲ್ಲ, ಏನೇನು ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಗಾಡ್ ನನ್ನ ಹಸ್ಬೆಂಡ್ ಕಾಲ್ ಮಾಡಿದ್ರು, ಹಾಗಾಗಿ ನಾನು ಅದರಿಂದ ಪಾರಾದೆ. ನಿಮಗೆ ಯಾರಿಗಾದರೂ ಈ ಥರ ಸಿಮ್ ವಿತಿನ್ 2 hours ನಿಷ್ಕ್ರಿಯಗೊಳ್ಳುತ್ತೆ ಅಂತೇಳಿ ಅದರ ಕಾಲ್ ಬಂದರೆ ದಯವಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡಿ. ಇದೆಲ್ಲ ಸ್ಕ್ಯಾಮ್ ಕಾಲ್ಸ್. ಈ ಥರನೂ ಕೂಡ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಕೂಡ ಒಂದು ಎಕ್ಸಾಂಪಲ್ ಆದೆ. ಬಿಕಾಸ್ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಅವ್ರಿಗಾಯ್ತು ಇವ್ರಿಗಾಯ್ತು ಅಂತೆಲ್ಲ ಕೇಳ್ತಾ ಇದ್ವಿ, ಬಟ್ ನಾನೇ ಒಂದಲ್ಲ ಒಂದು ಥರದ ಸ್ಕ್ಯಾಮ್ಗೆ ಒಳಗಾಗೋ ಥರ ಆಯಿತು. ಆಗ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ರಿಲೇಟಿವಲ್ಲಿ ಕೂಡ ಇದೇ ಥರ ಇನ್ನೊಬ್ರಿಗೆ ಆಗಿದೆ ಅಂತ ಹೇಳಿ ಅವಾಗ ಆ ಒಂದು ಮ್ಯಾಟರ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಸೊ ಆ ಒಂದು ಇನ್ಫಾರ್ಮೇಷನ್ ಕೇಳಿ ಕೂಡ ಶಾಕ್ ಆಯಿತು. ಬಿಕಾಸ್ ಅವರು ಆಲ್ರೆಡಿ 25,000 to 30,000 ಅಮೌಂಟ್ನ ಕಳ್ಕೊಂಡ್ಬಿಟ್ಟಿದ್ರು. ಅದು ಬರಲೂ ಇಲ್ಲ. ಆ ಇನ್ಸಿಡೆಂಟ್ಸ್ ಕೂಡ ಶೇರ್ ಮಾಡ್ತೀನಿ ಏನು ಅಂತ. ಅವರು ನಮ್ಮ ರಿಲೇಟಿವೇನೆ, ಅವ್ರೇನು ಮಾಡಿದ್ದಾರೆ, ಫೇಸ್ಬುಕ್ಕಲ್ಲಿ ಸುಮ್ಮನೆ ಹಾಗೆ ನೋಡ್ತಾ ಇದ್ದಾರೆ. ನೋಡುವಾಗ ಒಂದು ಲಿಂಕ್ ಯಾವುದೋ ಬಂದಿದೆ. ಇವರು ಮೇಲ್ಗಡೆ ಇರೋ ಲಿಂಕನ್ನ ಮೀನ್ಸ್ ವಿಡಿಯೋ ಲಿಂಕ್ನ ಪ್ರೆಸ್ ಮಾಡೋದು ಬಿಟ್ಬಿಟ್ಟು ಏನು ಮಾಡಿದ್ದಾರೆ, ಕೆಳಗಡೆ ಲಿಂಕು ಓಪನ್ ಆಗಿಬಿಟ್ಟಿದೆ. ಸೊ ಓಪನ್ ಆಗಿದ ತಕ್ಷಣ ಸುಮಾರು ಕಾಲ್ಸು ಮೆಸೇಜಸ್ಸು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಯ್ 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 ಅಂತ ಸುಮಾರು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವರೇನು ಮಾಡಿದ್ದಾರೆ, ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿದ್ದಾರೆ. ಆ್ಯಂಡ್ ವಾಟ್ಸಪ್ ಕಾಲಲ್ಲಿ ಎಷ್ಟು ಕಾಲ್ಸ್ ಬರ್ತಿತ್ತು ಅಂತಂದರೆ, ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕಂತೆ ಅಷ್ಟು ಕಾಲ್ಸ್ ಬರ್ತಿತ್ತಂತೆ. ಸೊ ವಾಟ್ಸಪ್ ಆನ್ ಮಾಡಿದ್ದಾರೆ, ವಾಟ್ಸಪ್ ಕಾಲ್ ಬಂದಿದೆ, ವಿಡಿಯೋ ಕಾಲ್ ಬಂದುಬಿಟ್ಟಿದೆ. ವಿಡಿಯೋ ಕಾಲ್ ಅಲ್ವಾ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಎತ್ತಿದ್ದಾರೆ. ಜಸ್ಟು ವಿಡಿಯೋ ಕಾಲ್ ಎತ್ತಿದ ತಕ್ಷಣವೇ ಎಷ್ಟು ಭಯಾನಕ ದೃಶ್ಯ ಅಂತಂದರೆ, ಲೈಕ್ ನಿಜವಾಗ್ಲೂ ಕಮಿಷ್ನರೇ ಕುತ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋ ಥರ. ಪೊಲೀಸ್ ಯೂನಿಫಾರ್ಮು, ಹ್ಯಾಟು, ಮೀನ್ಸ್ ಬ್ಯಾಕ್ಗ್ರೌಂಡ್ ಸರೌಂಡಿಂಗ್ ಕೂಡ ಹಾಗೆ ಅಂತ. ಆ್ಯಂಡ್ ಇದು ಪೊಲೀಸ್ದು ವ್ಯಾನ್ದು ಸೌಂಡ್ ಬೇರೆ.
ಹಾಗೆ ಇತ್ತಂತೆ ಎನ್ವೈರ್ಮೆಂಟ್, ಅಷ್ಟು ಚೆನ್ನಾಗಿ ಎನ್ವೈರ್ಮೆಂಟ್ ಮಾಡಿದ್ರಂತೆ. ಇವರು ರಿಯಲ್ ಅನ್ನೋ ಥರನೇ ನಂಬೋಗ್ಬಿಡ್ಬೇಕು ಆ ಥರ ಅಂತೆ. ಸೊ ಅವರೆಲ್ಲ ಹೇಳ್ಬಿಟ್ಟು ಫುಲ್ ಹಿಂದಿ ಅಂತೆ, ಅವ್ರು ಹಿಂದಿನಲ್ಲಿ ಮಾತಾಡೋದು, ಇವ್ರು ಕನ್ನಡದಲ್ಲಿ ಮಾತಾಡೋದು. ಸೊ ನಿಮ್ಮ ನಂಬರ್ ಮೀನ್ಸ್ ನಿಮ್ಮನ್ನು ನಾವು ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತಾಯಿದ್ದೀವಿ ಹೀಗೆ ಹಾಗೆ ಅಂತ ಹೇಳಿದಾಗ ಇವ್ರೇನು ಮಾಡಿದ್ದಾರೆ, ಇಮಿಡಿಯೇಟ್ಲಿ ತುಂಬ ಭಯ ಪಡ್ಕೊಂಡು 5,000, 10,000, 15,000 ಈ ಥರ ಅಮೌಂಟ್ನ ಹಾಕ್ಕೊಂಡು ಆಲ್ಮೋಸ್ಟ್ 25,000 to 30,000 ಒನ್ ಡೇನಲ್ಲೇ ಹಾಕ್ಬಿಟ್ಟಿದ್ದಾರೆ. ಸೊ ನೈಟ್ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ. ಕಾಲ್ ಮೇಲೆ ಕಾಲ್, ಎಷ್ಟು ಕಾಲ್ಸ್ ಅಂದರೆ ಆನ್ ಮಾಡಿದ್ರೆ ಕಾಲ್ಸ್ ಅಂತ ಅಷ್ಟು ಕಾಲ್ಸ್ ಬರೋದಕ್ಕೆ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಯಾವ ಲೆವೆಲ್ಗೆ ಟಾರ್ಚರ್ ಅಂತಂದರೆ, ಇದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಇನ್ನೂ ಬೇಕಾದ್ರೆ ಎಷ್ಟು ಅಮೌಂಟ್ ಕೊಡೋಕ್ಕೂ ರೆಡಿ, ಎಷ್ಟು ಅಮೌಂಟ್ ಕೊಟ್ಟರು ಪರವಾಗಿಲ್ಲ, ಇದು ಈ ಟಾರ್ಚರಿಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿರುತ್ತಂತೆ. ಆ ಲೆವೆಲ್ ಕಾಲ್ಸ್ ಮಾಡುತ್ತಂತೆ, ಅಷ್ಟು ನಂಬರಿಂದ ಕಾಲ್ಸ್ ಬರುತ್ತಂತೆ. ಓಕೆ ಫೈನ್, ಇವ್ರೂ ಹಾಗೆ ಪುಷಪ್ ಮಾಡಿದ್ದಾರೆ. ಸೊ ಇನ್ನೇನು ಬೆಳಗ್ಗೆಗೆ ಅಮೌಂಟ್ ಅವ್ರು ಕೇಳಿದ್ರೆ ಮತ್ತೆ ಹಾಕೋಕ್ಕೂ ರೆಡಿ ಇದ್ರಂತೆ. ಬಟ್ ಎಂಡ್ ಆಫ್ ದ ಡೇ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ಒಂದು 6:30ಗೆ ಕಾಲ್ ಮಾಡಿದ್ದಾರೆ. ಈ ಥರ ಕಾಲ್ ಮಾಡಿಬಿಟ್ಟು ಈ ಥರ ಆಗೋಗ್ಬಿಟ್ಟಿದೆ, ಒಂದು ಲಿಂಕ್ ಪ್ರೆಸ್ ಮಾಡಿದ್ದೆ, ಅದಾದಮೇಲೆ ನನಗೆ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವಾಟ್ಸಪ್ಪಲ್ಲಿ ಕೂಡ ವೀಡಿಯೋ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೀಡಿಯೋ ಕಾಲ್ ಪಿಕ್ ಮಾಡಿದ ತಕ್ಷಣ ಈ ಥರ ಕಮಿಷನರು ಅವರೆಲ್ಲ ಮಾಡ್ತಾಯಿದ್ದಾರೆ, ಪೊಲೀಸವರು. ಸೊ ಹಾಗಾಗಿ ಅಂತ ಎಲ್ಲ ಇನ್ಫಾರ್ಮೇಷನ್ ಹೇಳಿದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಡಿಪಾರ್ಟ್ಮೆಂಟ್ ಜೊತೆ ಸ್ವಲ್ಪ ಲಿಂಕ್ ಇರೋದ್ರಿಂದ ಏನಾಗಿದೆ, ಇವರು ಶೇರ್ ಮಾಡಿದ್ದಾರೆ. ಶೇರ್ ಮಾಡಿದ್ಮೇಲೆ ಅವರು ಸರಿ ಆಯಿತು ಕಾನ್ಫರೆನ್ಸ್ ಕಾಲ್ ಹಾಕು ನನಗೆ ಅಂತ ಹೇಳಿದ್ದಾರೆ. ಅವ್ರು ಕಾಲ್ ಮಾಡಿದಾಗ ಇವ್ರೇನು ಮಾಡಿದ್ದಾರೆ, ಇಮಿಡಿಯೇಟ್ಲಿ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ 6:30ಗೆ ಇವರು ಕಾನ್ಫರೆನ್ಸ್ ಕಾಲ್ ಅಟೆಂಡ್ ಮಾಡಿದ್ದಾರೆ. ಕಾನ್ಫರೆನ್ಸ್ ಕಾಲ್ ಹಾಕಿದ ತಕ್ಷಣವೇ ಇವರು ಧೈರ್ಯವಾಗಿ ಮಾತಾಡಿದ್ದಾರೆ. ಏನಾಗಬೇಕು ಹೇಳಿ, ಏನು ಅಂತೇಳಿ ಹಿಂದಿನಲ್ಲೇ ಕೂಡ ಏನು ಹೆಂಗೆ ಏನು ವಿಚಾರ ಅಂತೆಲ್ಲ ಕೇಳಿದ್ದಾರೆ. ಅದಾದಮೇಲೆ ಇಮಿಡಿಯೇಟ್ಲಿ ನನ್ನ ಹಸ್ಬೆಂಡ್ಗೆ ಗೊತ್ತಿತ್ತು, ಈ ಥರ ಸ್ಕ್ಯಾಮ್ಸ್ಗಳಾಗೋದು ಗೊತ್ತಿತ್ತಲ್ವ. ಸೊ ಇವ್ರೇನು ಮಾಡಿದ್ದಾರೆ, ತುಂಬ ಹ್ಯಾಡಾಗಿ ತುಂಬ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಹಸ್ಬೆಂಡ್ ತುಂಬ ಜೋರು ಮಾಡಿ ತುಂಬ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಆ ಕಾಲ್ಸ್ ಬರೋದು ಏನಿದೆ ಎಲ್ಲ ಸ್ಟಾಪ್ ಆಗಿದೆ, ಯಾವುದೂ ಇಲ್ಲ. ಅದಾಗಿದ ತಕ್ಷಣ ನಿಯರ್ ಬೈ ಇರೋಂಥ ಪೊಲೀಸ್ ಸ್ಟೇಷನಿಗೆ ಕೂಡ ಹೋಗಿದ್ದಾರೆ. ಮೀನ್ಸ್ ಹಸ್ಬೆಂಡಿಗೆ ಗೊತ್ತಿರೋಂಥ ಪೊಲೀಸ್ ಇರ್ತಾರೆ, ಅವ್ರ ಹತ್ರನೇ ಹೋದಾಗ, ಫ್ರೆಂಡೇನೆ ಅವ್ರ ಹತ್ರ ಹೋದಾಗ 24 hours ವಿತಿನ್ 24 hours ಒಳಗಡೆ ಆಗಿದ್ದರೆ 100% ನಮ್ಮ ಅಮೌಂಟ್ ನಮಗೆ ಬರುತ್ತಂತೆ. ಬಟ್ ಇದು ಆಲ್ರೆಡಿ ಟೈಮ್ ಇರೋಗ್ಬಿಟ್ಟಿತ್ತಂತೆ, 24 hours ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅವ್ರ ಅಮೌಂಟ್ ಅವ್ರಿಗೆ ಬರಲಿಲ್ಲ. ಆ್ಯಂಡ್ ಗೋಲ್ಡನ್ ಅವರ್ ಅಂತಾರೆ, 1 hour ಒಳಗಡೆ ಆದರೆ ಇನ್ನೂ ಬೇಗ ಸಿಗುತ್ತಂತೆ. ಯಾರ ಅಕೌಂಟಿಂದ ಹೋಗಿರುತ್ತೆ ಆ ಅಮೌಂಟ್ ನಮ್ಗೆ ಆರಾಮಾಗೆ ಸಿಗುತ್ತಂತೆ. ಬಟ್ ಹೀಗಾಗಿ ಇವರು ಕೂಡ ಅಮೌಂಟ್ ಕಳ್ಕೊಂಡ್ರು. ಇದು ಕೂಡ ಒಂದು ಇನ್ಸಿಡೆನ್ಸ್ ಆಯಿತು. ಹಾಗಾಗಿ ಯಾರೂ ಕೂಡ ಫೇಸ್ಬುಕ್ಕಲ್ಲಿ ಎಲ್ಲೇ ಆಗಲಿ ಒಂದು ಲಿಂಕನ್ನು ಪ್ರೆಸ್ ಮಾಡುವಾಗ ತುಂಬ ಹುಷಾರಾಗಿ ನೋಡಿ ಮಾಡಿ, ಬಿಕಾಸ್ ಎಷ್ಟು ಸ್ಕ್ಯಾಮ್ ನಡೀತಿದೆ ಅಂತಂದರೆ ಅಷ್ಟು ಸ್ಕ್ಯಾಮ್ ನಡೀತಾ ಇದೆ. ಆ್ಯಂಡ್ ಇನ್ನೂ ಒಂಥರ ಸ್ಕ್ಯಾಮ್ ಇದೆ. ಅದು ಯಾವ ಥರ ಸ್ಕ್ಯಾಮ್ ಅಂದರೆ, ಲೈಕ್ ನಮಗೆ ಕಾಲ್ ಮಾಡ್ತಾರೆ, ಬ್ಯಾಂಕಿಂದ ಕಾಲ್ ಮಾಡಿರೋ ಥರ ಕಾಲ್ ಮಾಡ್ತಾರೆ. ನಿಮ್ಮ ಬ್ಯಾಂಕ್ ಮೀನ್ಸ್ ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಸೊ ನಾವು ನಿಮ್ಮ ಅಕೌಂಟ್ನ ಇದು ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಅಕೌಂಟಲ್ಲಿರೋ ಎಲ್ಲ ಅಮೌಂಟು ನಿಮ್ಮದೇ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಅಂತ ಹೇಳಿ ವೈಲ್ ಕಾಲಲ್ಲೇ ಹೇಳ್ತಾರೆ. ಬಟ್ ಅವರು ಕಾಲಲ್ಲಿರುವಾಗ ನಮ್ಮ ಸ್ಕ್ರೀನ್ನ ಕಂಪ್ಲೀಟಾಗಿ ಅವರ ಹ್ಯಾಂಡ್ ಓವರಲ್ಲಿ ಇರುತ್ತಂತೆ. ಸೊ ನಾವೇನು OTP ಹಾಕ್ತೀವಿ, ಏನು ಪಾಸ್ವರ್ಡ್ ಹಾಕ್ತೀವಿ, ಪ್ರತಿಯೊಂದು ಅವರು ಚೆಕ್ ಮಾಡ್ತಾ ಇರ್ತಾರಂತೆ. ಇಮಿಡಿಯೇಟ್ಲಿ ನೀವೇನು ಪಾಸ್ವರ್ಡ್ ಹಾಕಿ ನೀವು ಅಮೌಂಟ್ನ ನಿಮ್ಮ ಅಕೌಂಟಿಗೆ ನೀವೇ ಹಾಕ್ಕೊಂಡಿರ್ತೀರಲ್ವ, ನೀವು ಹಾಕಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ವಿತಿನ್ ಕಾಲ್ ಕಟ್ಟಾಗಿ 2 minutಲ್ಲೇ ನಿಮ್ಮ ಅಕೌಂಟಲ್ಲಿ ಇನ್ನೊಂದು ಅಕೌಂಟಲ್ಲಿ ಹಾಕ್ಕೊಂಡಿರೋ ಅಮೌಂಟ್ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಸೊ ಇದರಿಂದ ಹೇಗೆ ಅಟೆಂಡ್ ಆಗಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಕಾಲಲ್ಲಿರುವಾಗ ಸ್ಕ್ರೀನ್ ಮೇಲೆ ಟಚ್ ಕೂಡ ಮಾಡಬಾರ್ದು. ಅಂದರೆ ನಾವು ಒಬ್ಬರ ಜೊತೆ ಕಾಲಲ್ಲಿ ಇದ್ದೀವಿ ಅಂತಂದರೆ ಕಾಲಲ್ಲಿ ಇಟ್ಕೊಂಡೇ ಯಾವುದೇ ಒಂದು ವರ್ಕನ್ನು ನಾವು ಮಾಡಬಾರ್ದು. ಮೀನ್ಸ್ ಅಮೌಂಟ್ನ ಸೆಂಡ್ ಮಾಡೋದಾಗಿರ್ಬೋದು, ಪಾಸ್ವರ್ಡ್ OTP ಏನು ಹಾಕೋದು ಇರಲಿ, ಯಾವುದನ್ನು ನಾವು ಮಾಡಬಾರ್ದು. ಯಾರಾದರೂ ನಮಗೆ ಕಾಲ್ ಮಾಡಿಬಿಟ್ಟು, ಅನ್ನೋನ್ ನಂಬರೇ ಇರ್ತಾರೆ, ಬಟ್ ಕಾಲ್ ಮಾಡಿಬಿಟ್ಟು 1 ನಿಮಿಷ ಲೈನಲ್ಲಿರಿ, ನಿಮಗೆ ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ನಿಮ್ಮ ಫ್ರೆಂಡ್ ಲೈನಲ್ಲಿದ್ದಾರೆ ಅಂತ ಹೇಳಿ ಕೂಡ ಮಾಡ್ತಾ ಇದ್ದಾರಂತೆ. ಸೊ ಇದೇನಂದರೆ ವಿತಿನ್ 2 minutes ಅವ್ರು ನಮಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ ತಕ್ಷಣವೇ ಹಲೋ ಅಂತ ನಾವು ಅವ್ರು ಮಾತಾಡಿ ಕಾನ್ಫರೆನ್ಸ್ ಕಾಲ್ ಕನೆಕ್ಟ್ ಆಗಿದ ತಕ್ಷಣವೇ ನಮ್ಮ ಅಕೌಂಟು, ನಮ್ಮ ಫೋನ್ ಡೀಟೇಲ್ಸ್ ಎಲ್ಲ ಏನಿದೆ ಕಂಪ್ಲೀಟಾಗಿ ಅವರ ಹ್ಯಾಂಡ್ ಓವರ್ಗೆ ಹೋಗುತ್ತೆ. ಯಾವ್ಯಾವ ಥರ ಇದ್ದಾರೆ ಅಂದರೆ, ನಿಜವಾಗ್ಲೂ ಇಂಜಿನಿಯರ್ಸ್ಗೂ ಅಷ್ಟು ಮೈಂಡ್ ಇರಲ್ಲ ಅನಿಸುತ್ತೆ, ಸೈನ್ಸಿಸ್ಟ್ಗಳಿಗೂ ಅಷ್ಟು ಮೈಂಡ್ ಇರಲ್ಲ ಅನಿಸುತ್ತೆ, ಅಷ್ಟು ಮೈಂಡ್ ಇರುತ್ತೆ ಈ ಸ್ಕ್ಯಾಮ್ಗಳು ಮಾಡೋರಿಗೆ. ಆ್ಯಂಡ್ ಇನ್ನೊಂದು, ಈ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ಗಳನ್ನು ಹಾಕ್ತಾರೆ, ಅದು ಫೇಕ್ ಆ್ಯಡ್ಸ್ ಅಂತೆ. ಫಾರ್ ಎಕ್ಸಾಂಪಲು 1,40,000 ಇರುವಂಥ ಒಂದು ಐಫೋನು ನಿಮಗೆ 80,000ಗೆ ಸಿಗುತ್ತೆ ಅಂತ ಹೇಳಿ ಆ್ಯಡ್ನ ಕೊಡ್ತಾರೆ. ನಾವೇನು ಮಾಡ್ತೀವಿ, ಆ ಆ್ಯಡ್ನ ನೋಡಿಬಿಟ್ಟು ಓ ಮೈ ಗಾಡ್ 1,40,000 ಇರುವಂಥ ಒಂದು ಐಫೋನು ನಮಗೆ 80,000ಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಎಲ್ಲ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿಬಿಟ್ಟು ನೇಮು, ಅಡ್ರೆಸ್ಸು ಎಲ್ಲ ಫಿಲ್ ಮಾಡಿಬಿಟ್ಟು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ತೀವಿ.
ಬಟ್ ನಮಗೆ ಆ ಒಂದು ಪ್ರಾಡಕ್ಟ್ ಬರೋದಿಲ್ಲ. ಈ ಥರ ಕೂಡ ಸ್ಕ್ಯಾಮ್ ಆಗುತ್ತೆ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಆ್ಯಡ್ ಹಾಕಿದ್ದಾರೆ ಅಂದಿದ ತಕ್ಷಣ ಅದು ರಿಯಲ್ ಅಂತ ಅಂದ್ಕೊಳ್ಬೇಡಿ. ಬಿಕಾಸ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ನ ಹಾಕೋದಕ್ಕೆ ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ಯಾವ ಆ್ಯಡ್ಗಳನ್ನ ಬೇಕಾದರೂ ಹಾಕ್ತಾರೆ, ಯಾರು ಬೇಕಾದರೂ ಆ್ಯಡ್ಸ್ಗಳನ್ನು ಹಾಕ್ಬೋದು ಅಲ್ವಾ. ಈ ಸ್ಕ್ಯಾಮ್ ಮಾಡೋರು ಏನು ಮಾಡ್ತಾರೆ, ಆ ಥರ ಅಮೌಂಟ್ ಕೊಟ್ಬಿಟ್ಟೇ ಸ್ಕ್ಯಾಮ್ ಮಾಡೋದಕ್ಕೋಸ್ಕರ ಆ್ಯಡ್ಗಳನ್ನು ಹಾಕ್ತಾರೆ. ಸೊ ಯಾರೇ ಆಗಲಿ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೂ ಕೂಡ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯಾವುದೇ ಥರ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ಸೊ ತುಂಬ ಕೇರ್ಫುಲ್ಲಾಗಿರಬೇಕು. ಬಿಕಾಸ್ ನೀವು ಅಮೌಂಟ್ನ ಪೇ ಮಾಡ್ತೀರಾ ಬಟ್ ನಿಮಗೆ ಪ್ರಾಡಕ್ಟ್ ಬರೋದಿಲ್ಲ. ಈ ಥರ ಕೂಡ ಆಗುತ್ತೆ. ಮತ್ತು ವಾಟ್ಸಪ್ಪಲ್ಲಿ APK ಫೈಲ್ ಅಂತ ಹೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ವಾಟ್ಸಪ್ಪಲ್ಲಿ ನಿಮಗೆ ಗೊತ್ತಿರೋ ಕ್ಲೋಸ್ ಫ್ರೆಂಡ್ ಮೊಬೈಲಿಂದನೇ ಬರ್ಬೋದು, ಅಥವಾ ನಿಮ್ಮ ಮನೇಲಿರೋರ ಮೊಬೈಲಿಂದನೇ ಬರ್ಬೋದು. ಅದು APK ಫೈಲ್ ಬಂದಿದೆ ಅಂದರೆ ಅಯ್ಯೋ ನಮ್ಮಣ್ಣನೇ ಅಲ್ವಾ, ಬಿಡು ನನ್ನ ತಂಗಿ ಅಲ್ವಾ, ನನ್ನ ಫ್ರೆಂಡ್ ಅಲ್ವಾ, ಅವಳು ಏನೋ ಕಳಿಸಿರ್ಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಆ ಒಂದು ಫೈಲ್ನ ಓಪನ್ ಮಾಡ್ತೀವಿ. ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ಥರ ಒಂದು APK ಫೈಲ್ ಯಾವುದೇ ಬಂದರೂ ಕೂಡ ಪ್ರೆಸ್ ಮಾಡಬೇಡಿ. ಬಿಕಾಸ್ ಅದು ಸ್ಕ್ಯಾಮ್ ಮಾಡೋವಂಥದ್ದು. ಇಮಿಡಿಯೇಟ್ಲಿ ನೀವು ಅದನ್ನು ಫೈಲ್ ಡೌನ್ಲೋಡ್ ಮಾಡಿದ ತಕ್ಷಣವೇ ಓವರ್ ಆಲ್ ನಿಮ್ಮ ಮೊಬೈಲ್ ಕಂಪ್ಲೀಟ್ ಅವರ ಹ್ಯಾಂಡ್ ಓವರ್ಗೆ ಹೋಗುತ್ತೆ. ಬಿಕಾಸ್ ವಾಟ್ಸಪ್ಪಿಂದ ಹಿಡಿದು ಫೋನ್ಪೇಯಿಂದ ಹಿಡಿದು ಪ್ರತಿಯೊಂದು ಅವರ ಒಂದು ಹ್ಯಾಂಡ್ ಓವರ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಆ ಥರ ಕೂಡ ನಡೀತಾ ಇದೆ. ಇದು ನನ್ನ ಫ್ರೆಂಡ್ ಗೊತ್ತಿರೋರ್ಗೂ ಕೂಡ ಆಗಿದೆ. ಆ್ಯಕ್ಚುಲಿ ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರು. ಅವ್ರೇನು ಮಾಡಿದ್ದಾರೆ, ಅವರ ಫ್ರೆಂಡೇನೆ ಈ ಥರ ಒಂದು ಫೈಲ್ ಕಳಿಸಿದಾರೆ ಅಂದ್ಬಿಟ್ಟು ಇವರು ಅದನ್ನು ಓಪನ್ ಮಾಡಿದ್ದಾರೆ. ನೋಡಿದ್ರೆ ಇವ್ರಿಗೆ ಅದು ಹ್ಯಾಕ್ ಆಗಿರೋದು ಗೊತ್ತಿಲ್ಲ, ಕಂಪ್ಲೀಟಾಗಿ ಮೊಬೈಲ್ ಹ್ಯಾಕ್ ಆಗಿಬಿಟ್ಟಿದೆ. ಸೊ ಇವರು ಆ್ಯಸ್ ಎ ಗೌರ್ಮೆಂಟ್ ಟೀಚರ್ ಎಲ್ಲ ಗ್ರೂಪ್ಸ್ಗಳಿರ್ತವೆ, ಟೀಚರ್ಸ್ದು ಎಲ್ಲ ಇರುತ್ತೆ. ಸೊ ಇವರು ಮೊಬೈಲಿಂದ ಫುಲ್ ಅನ್ವಾಂಟೆಡ್ ಪಿಕ್ಸು ಎಲ್ಲನೂ ಶೇರ್ ಆಗ್ತಾಯಿದೆ, ಗ್ರೂಪಲ್ಲೆಲ್ಲ ಶೇರ್ ಆಗ್ತಿದೆ. ಸೊ ಇವರು ಟೀಚರ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ, ಯಾಕೆ ಇವ್ರ ಮೊಬೈಲಿಂದ ಹಿಂಗಾಗ್ತಿದೆ, ಏನು ಇರ್ತಿದೆ ಅಂತೇಳಿ ಪರ್ಸ್ನಲಾಗಿ ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ ಗೊತ್ತಾಗ್ತಿದೆ ಇವರ ಮೊಬೈಲ್ ಹ್ಯಾಕ್ ಆಗಿದೆ ಅಂತೇಳಿ. ಸೊ ಇಮಿಡಿಯೇಟ್ಲಿ ಮೆಸೇಜ್ ಹಾಕ್ಬಿಟ್ಟು ಎಲ್ಲ ಸ್ಟಾಪ್ ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನು ವಿತಿನ್ 2 ಅವರ್ಸಲ್ಲೇ ಎಲ್ಲ ಕಾಲ್ಸ್ ಮೆಸೇಜ್ ಎಲ್ಲನೂ ಕಟ್ ಮಾಡಿದ್ದಾಯಿತು. ಇನ್ಸಿಡೆನ್ಸ್ ಅಂದರೆ ನನ್ನ ಹಸ್ಬೆಂಡ್ಗೆ ವಿತಿನ್ 2 ಡೇಸ್ ಬ್ಯಾಕ್, ಇವತ್ತು ಟ್ಯೂಸ್ಡೇ ಅಲ್ವಾ, ಸಂಡೇ ನಡೆದಿರೋಂಥದ್ದು. ಏನು ಅಂದರೆ ನನ್ನ ಹಸ್ಬೆಂಡ್ಗೆ ಟೆಲಿಗ್ರಾಮಲ್ಲಿ ಅವರ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿರೋ ನೇಮ್, ಅಂದರೆ ನನ್ನ ರಿಲೇಟಿವ್ದು ಸೇವ್ ಮಾಡ್ಕೊಂಡಿದ್ದಾರೆ ಒಬ್ರದ್ದು ನೇಮು, ರಂಜು ಸಿಸ್ಟರ್ ಅಂತ ನೇಮ್ ಸೇವ್ ಮಾಡ್ಕೊಂಡಿದ್ದಾರೆ. ಅವರ ನೇಮ್ ಹೆಂಗೆ ಸೇವ್ ಮಾಡ್ಕೊಂಡಿದ್ದಾರೆ ಅದೇ ನೇಮಲ್ಲಿ ಟೆಲಿಗ್ರಾಮಲ್ಲಿ ಒಂದು ಮೆಸೇಜ್ ಬಂದಿದೆ, ಹಾಯ್ ಅಂತ ಮೆಸೇಜ್ ಬಂದಿದೆ. ಬಟ್ ನನ್ನ ಹಸ್ಬೆಂಡ್ಗೆ ಡೌಟ್ ಆಗಿದೆ. ಮೀನ್ಸ್ ಅವ್ರು ಅವ್ರ ಮೇಲೆ ಮೆಸೇಜ್ ಮಾಡಲ್ವಲ್ಲ, ಯಾಕೆ ಮಾಡಿದ್ರು ಅಂದ್ಬಿಟ್ಟು ಇವರು ರಿಪ್ಲೈ ಮಾಡಿಲ್ಲ. ಸಾರಿ, ಅದು ಹಾಗೆ ಬಿಟ್ಟಿದೆ. ವಿತಿನ್ 5 ಮಿನಿಟ್ಸ್ ಮತ್ತೆ ಒಂದು ಮೆಸೇಜ್ ಬಂದಿದೆ. ಏನಂತಂದರೆ ಐ ಹ್ಯಾವ್ ಯುವರ್ ಪರ್ಸನಲ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಆವಾಗ ಒಂದು ಮೆಸೇಜ್ ಬಂದಿದೆ. ಸೊ ಇವಾಗ ಅವ್ರಿಗೆ ಪಕ್ಕಾ ಕನ್ಫರ್ಮ್ ಆಯಿತು ಇದು ಸ್ಕ್ಯಾಮ್ ಅಂತ ಹೇಳಿ. ಹಾಗಾಗಿ ಇವರು ಅದನ್ನು ಇಮಿಡಿಯೇಟ್ಲಿ ಬ್ಲಾಕ್ ಮಾಡಿ ಬಿಸಾಕಿದ್ರು. ಸೊ ನಾನು ಅವ್ರಿಗೆ ಇನ್ಫಾರ್ಮ್ ಕೂಡ ಮಾಡಿದೆ, ಇದನ್ನು ಹೇಗೆ ಬಿಡಬೇಡಿ, ಇದನ್ನು ಕಂಪ್ಲೇಂಟ್ ಕೊಡಿ. ಬಿಕಾಸ್ ಇಷ್ಟು ಮಾಡಿರೋರಿಗೆ ಇನ್ನು ನೆಕ್ಸ್ಟ್ ಮಾಡೋವಂಥ ಚಾನ್ಸಸ್ ಕೂಡ ಇರುತ್ತಲ್ವ, ಹಾಗಾಗಿ ಅಂತ. ನೋಡಿ, ನಾವು ಎಷ್ಟೇ ಎಜುಕೇಟೆಡ್ ಆಗಿರಲಿ, ಹೇಗೆ ಇರಲಿ, ಹೇಗೆ ಸ್ಕ್ಯಾಮ್ ಮಾಡ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ. ಹಾಗಾಗಿ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಓದಿರೋರಿಗೆ, ಓದಿಲ್ಲದೆ ಇರೋರಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ಪ್ರತಿಯೊಬ್ಬರಿಗೂ, ಯಾರೆಲ್ಲ ಈ ಒಂದು ಹ್ಯಾಂಡ್ರೆಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ, ಇಂಟರ್ನೆಟ್ ಕನೆಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ, ಸೊ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಏನು ಯೂಸ್ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ನಮಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಯಾವ ಕಡೆಯಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ಕಡೆಯಿಂದ ಸ್ಕ್ಯಾಮ್ ಮಾಡೋರು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ವಿ ಶುಡ್ ಬಿ ವೆರಿ ಕೇರ್ಫುಲ್. ಈ ಒಂದು ಸ್ಕ್ಯಾಮಿಂದ ನಾವು ಹೇಗೆ ಅವೇರ್ನೆಸ್ ತೊಗೊಳ್ಬೇಕು, ಹೇಗೆ ನಾವು ಕೇರ್ಫುಲ್ ಆಗಿರಬೇಕು ಅಂತಂದರೆ, ಮೊದಲನೇದಾಗಿ ವಾಟ್ಸಪ್ ಕಾಲಲ್ಲಿ ಯಾವುದೇ ಅನ್ನೋನ್ ನಂಬರ್ ಪರ್ಸನ್ನಿಂದ ನಮಗೆ ವಾಟ್ಸಪ್ ಕಾಲ್, ವಿಡಿಯೋ ಕಾಲ್ ಬಂದರೆ ನಾವು ವಿಡಿಯೋ ಕಾಲ್ನ ಪಿಕ್ ಮಾಡಬಾರ್ದು. ವಿಡಿಯೋ ಕಾಲ್ ಜಸ್ಟ್ ಪಿಕ್ ಮಾಡಿದ್ರೆ ಸಾಕು, ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಅಂತಲೇ ಅರ್ಥ. ಸೊ ಯಾವುದೇ ಕಾರಣಕ್ಕೂ ವಿಡಿಯೋ ಕಾಲ್ನ ಪಿಕ್ ಮಾಡಬೇಡಿ. ಕಾಲಲ್ಲಿ ಇದ್ದೀವಿ ಅಂತಂದರೆ ಕಾಲಲ್ಲಿ ಇಟ್ಕೊಂಡು ನಾವು ಸ್ಕ್ರೀನಲ್ಲಿ ಯಾವುದೇ ಥರ ಮನಿ ಸೆಂಡ್ ಮಾಡೋದಾಗಲಿ, ಟ್ರಾನ್ಸ್ಫರ್ ಮಾಡೋದಾಗಲಿ, ಅಥವಾ OTP ಶೇರ್ ಮಾಡೋದಾಗಲಿ, ಯಾವುದೇ ಥರ ನಾವು ಆನ್ ಸ್ಕ್ರೀನ್ ಮೀನ್ಸ್ ವೈಲ್ ಕಾಲ್, ನಾವು ಕಾಲಲ್ಲಿರುವಾಗ ನಾವು ಸ್ಕ್ರೀನ್ ಮೇಲೆ ಟಚ್ ಕೂಡ ಮಾಡಬಾರ್ದು. ಅದು ಒಂದು ಟಿಪ್ಸು. ನೆಕ್ಸ್ಟ್ ಥಿಂಗು, ಆಮೇಲೆ ಆಲ್ಮೋಸ್ಟ್ ಇದೆಲ್ರಿಗೂ ಗೊತ್ತಿದೆ, OTP ವಿ ಶುಡ್ ನಾಟ್ ಶೇರ್ ಅಂತ. ದೆನ್ ಇನ್ಸ್ಟಾದಲ್ಲಾಗಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ ಕಡಿಮೆ ರೇಟ್ಗೆ ನಮಗೆ ಪ್ರಾಡಕ್ಟ್ ಸಿಗ್ತಿದೆ ಅಂದಿದ ತಕ್ಷಣ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟು ಯಾವುದೇ ಥರ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬಾರ್ದು. ಬಿಕಾಸ್ ನೀವೇ ಯೋಚನೆ ಮಾಡಿ, ಯಾವುದೇ ಒಂದು ಇಂಟೆನ್ಷನ್ ಇಲ್ಲದೆ, ವಿತೌಟ್ ಅವ್ರಿಗೆ ಯಾವುದೇ ಥರ ಬೆನಿಫಿಟ್ ಇಲ್ಲದೆ ಯಾಕೆ ಅವ್ರು ನಮಗೆ
ಅಷ್ಟು ಚೀಪಾಗಿ ಆ ಒಂದು ಪ್ರಾಡಕ್ಟ್ನ ಕೊಡ್ತಾರೆ, ಮೊದಲನೇ ಪ್ರಶ್ನೆ ಅಲ್ವಾ. ಹಾಗಾಗಿ ಯಾರೂ ಕೂಡ ಅನವಶ್ಯಕವಾಗಿ ಕಡಿಮೆ ರೇಟಿಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಏನೋ ಒಂದು ರೀಸನ್ ಇರುತ್ತೆ. ಸೊ ಈ ಥರ ಕೂಡ ಒಂದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಮೀನ್ಸ್ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಬರುವಂತಹ ಆ್ಯಡ್ಸ್ಗಳನ್ನ ನೋಡಿಬಿಟ್ಟು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ವಾಟ್ಸಪ್ಪಲ್ಲಿ ಬರುವಂತಹ ಯಾವುದೇ ಥರ ಲಿಂಕ್ಗಳನ್ನು ಓಪನ್ ಮಾಡಬಾರ್ದು. ಈವನ್ ನೀವು ಮಕ್ಳ ಕೈಯಲ್ಲಿ ಮೊಬೈಲ್ ಕೊಟ್ಟಾಗೂ ಕೂಡ ತುಂಬ ಕೇರ್ಫುಲ್ ಆಗಿರಿ. ಬಿಕಾಸ್ ಅವ್ರು ಜಸ್ಟ್ ಅದನ್ನೊಂದು ಪ್ರೆಸ್ ಮಾಡಿಬಿಟ್ರೆ ಸಾಕು, ಇಡೀ ನಮ್ಮ ಮೊಬೈಲೇ ಹ್ಯಾಕ್ ಆಗಿಬಿಡುತ್ತೆ. ಅದು ಒಂದು. ನೆಕ್ಸ್ಟ್ ನಾವು ಹೇಗೆ ಅಂದರೆ, ಈ ಮೊಬೈಲಿಂದ ಎಷ್ಟು ಬೆನಿಫಿಟ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಾವು ಈ ಒಂದು ಇಂಟರ್ನೆಟ್ ಅನ್ನೋದು ಏನು ಯೂಸ್ ಮಾಡ್ತೀವಿ, ಇದರಿಂದ ಅಷ್ಟು ಸ್ಕ್ಯಾಮ್ ನಡೀತಿದೆ. ಹಾಗಾಗಿ ವಿ ಶುಡ್ ಬಿ ವೆರಿ ಕೇರ್ಫುಲ್. ಯಾರು ಅನವಶ್ಯಕವಾಗಿ ಅನ್ನೋನ್ ಪರ್ಸನ್ ಕಾಲ್ಸ್ ವಿಡಿಯೋ ಕಾಲ್ನ ಪಿಕ್ ಮಾಡಬೇಡಿ. ಆ್ಯಂಡ್ ಅನ್ನೋನ್ ಪರ್ಸನ್ ಕಾಲ್ಸ್ನ ಕೂಡ ಪಿಕ್ ಮಾಡಬೇಡಿ. ಆ್ಯಂಡ್ ಅವ್ರಿಗೆ ಟೆಕ್ಸ್ಟ್ ಮಾಡೋದಾಗ ರಿಟರ್ನ್ ನೀವು ಅವ್ರಿಗೆ ಹಾಯ್ ಅಂತ ಕಳ್ಸೋದಾಗಿರ್ಬೋದು, ಆ ಥರ ಯಾವುದೇ ಥರ ಕಾಲ್ಸು ಮೆಸೇಜಸ್ ಆಗಲಿ ಮಾಡೋಕ್ಕೆ ಹೋಗಬೇಡಿ, ಪಿಕ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು, ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಜಸ್ಟ್ ಆ್ಯಂಡ್ ಇಂಟರ್ನೆಟ್ ಅನ್ನೋ ಒಂದು ಅಸ್ತ್ರನ ಇಟ್ಕೊಂಡು ಈ ಸ್ಕ್ಯಾಮ್ ಮಾಡೋರು ನಮ್ಮ ಜೊತೆ ಆಟ ಆಡೋ ಥರ ಆಗ್ಬಿಟ್ಟಿದೆ. ಬಿಕಾಸ್ ಏನೇನೆಲ್ಲ ಥರ ಸ್ಕ್ಯಾಮ್ ಮಾಡ್ತಾರೆ ಅಂದರೆ ಹೇಳೋದಕ್ಕೆ ಆಗಲ್ಲ. ಎಲ್ಲ ಥರ ಸ್ಕ್ಯಾಮ್ಸ್ಗಳು ಬಂದ್ಬಿಟ್ಟಿದೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಈ ಒಂದು ಆನ್ಲೈನ್ ಸ್ಕ್ಯಾಮ್ ಅನ್ನೋದು ಯಾರೂ ಬಿಡ್ತಾ ಇಲ್ಲ. ಯಾರಿಗೆ ಯಾವ ಟೈಮಲ್ಲಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಾಗಾಗಿ ವಿ ಶುಡ್ ಬಿ ವೆರಿ ಕೇರ್ಫುಲ್. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ, ಅವರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ತಾರೆ. ತುಂಬ ಜನ ಇದ್ರ ಬಗ್ಗೆ ತಿಳ್ಕೊಂಡೇ ಇರೋದಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅವ್ರಿಗೂ ಕೂಡ ಅವೇರ್ನೆಸ್ ಸಿಗುತ್ತೆ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಿಜವಾಗ್ಲೂ ಓವರಾಲ್ ಈ ಆನ್ಲೈನ್ ಸ್ಕ್ಯಾಮ್ಗಳ ಬಗ್ಗೆ ಕೇಳ್ತಾ ಇದ್ರೆ ನಿಜವಾಗ್ಲೂ ಭಯ ಅನಿಸುತ್ತೆ. ಬಟ್ ನಾವು ತುಂಬ ಸ್ಟ್ರಾಂಗ್ ಆಗಿದ್ದು ಫೇಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಕಡೆಯಿಂದ ಯಾವುದೇ ಒಂದು ಮಿಸ್ಟೇಕ್ಸ್ ಇಲ್ಲ ಅಂದರೆ ಇಮಿಡಿಯೇಟ್ಲಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಿಂದ ಯಾವುದೇ ಥರ ಭಯ ಇಲ್ಲ. ಆ್ಯಂಡ್ ನೋಡಿ, ಯಾವುದೇ ಥರ ನಿಮಗೆ ಸ್ಕ್ಯಾಮ್ಸ್ ಕಾಲ್ಸ್ ಬಂದರೆ ಇಮಿಡಿಯೇಟ್ಲಿ 1930ಗೆ ಕಾಲ್ ಮಾಡಬೇಕಾಗುತ್ತೆ. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಯಾವುದೇ ಸ್ಕ್ಯಾಮ್ ನಡೆದ್ರೂ ಕೂಡ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ರಕ್ಷಣೆ ಅನ್ನೋದು ಸಿಗುತ್ತೆ. ಜನಗಳು ಕಷ್ಟಪಟ್ಟು ದುಡ್ಡು ಇಟ್ಟಿರೋಂಥ ದುಡ್ಡನ್ನ ಈ ಸ್ಕ್ಯಾಮ್ ಮಾಡೋರು ಏನು ಮಾಡ್ತಾರೆ, ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ನಮ್ಮ ದುಡ್ಡುಗಳನ್ನೆಲ್ಲ ಬಾಚ್ಕೊಳ್ತಾರೆ. ಹಾಗಾಗ್ತಿದೆ. ಅವರೊಂದು ಮೂಲೆಯಲ್ಲಿ ಕುತ್ಕೊಂಡು ಮಾಡೋ ಅಂಥದ್ದು ಇಲ್ಲಿ ಜನಗಳ ನೆಮ್ಮದಿ ಹಾಳಾಗುತ್ತೆ, ಅಥವಾ ಅವ್ರ ದುಡ್ಡು ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ಎಲ್ಲ ಹಾಳಾಗುತ್ತೆ. ಹಾಗಾಗಿ ನಾವು ಕೂಡ ಸೇಫ್ ಆಗಿರಬೇಕು ಆ್ಯಂಡ್ ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ಥರ ಈ ಥರ ಕಾಲ್ಸ್ ಬಂದರೆ ನಾವು ಭಯ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಸ್ಟ್ರಾಂಗಾಗಿ ಫೇಸ್ ಮಾಡಬೇಕು. ನಿಮಗೆ ಅದು ಜೆನ್ಯೂನ್ ಅನ್ನಿಸ್ತಾ ಇಲ್ವಾ, ಜೆನ್ಯೂನ್ ಅನ್ನಿಸ್ಲೇ ಬಿಡಲಿ, ಫಸ್ಟ್ ಯು ಶುಡ್ ಇನ್ಫಾರ್ಮ್ ಫಾರ್ ಪೊಲೀಸ್. ಅವ್ರು ನಮ್ಮ ರಕ್ಷಣೆಗೆ ಇದ್ದೇ ಇರ್ತಾರಲ್ವ. ಹಾಗಾಗಿ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದ್ರಿಂದ ನಮಗೆ ರಕ್ಷಣೆ ಸಿಗುತ್ತೆ. ಯಾವುದೇ ಅನ್ವಾಂಟೆಡ್ ಕಾಲ್ಸ್ ಮೆಸೇಜಸ್ಗಳಿಗೆ ನಾವು ರಿಯಾಕ್ಟ್ ಮಾಡಬಾರ್ದು. ಸ್ಟ್ರಾಂಗ್ ಆಗಿರಿ. ಹಾಗೆ ಎಲ್ಲೂ OTPಗಳನ್ನ ಶೇರ್ ಮಾಡೋದಾಗಲಿ, ಲಿಂಕ್ಗಳನ್ನು ಓಪನ್ ಮಾಡೋದಾಗಲಿ ಮಾಡಬೇಡಿ. ನನ್ನ ಒಂದು ಸಜೆಷನ್ನು, ಪ್ಲೀಸ್, ಫೇಸ್ಬುಕ್ ಈಸ್ ವೆರಿ ಡೇಂಜರ್. ಆದಷ್ಟು ಅದು ಹೆಣ್ಣು ಮಕ್ಕಳಿಗೆ ಇನ್ನೂ ಡೇಂಜರ್. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ, ಅಥವಾ ಅದನ್ನು ಯೂಸ್ ಮಾಡದೇ ಇದ್ರೇ ಬೆಸ್ಟು ಅಂತ ಅಂದ್ಕೊಳ್ತೀನಿ. ಯಾವ್ಯಾವ ಥರ ನಡೆಯುತ್ತೆ ಅಂತಂದರೆ, ನಿಮ್ಮ ಜಸ್ಟು ಒಂದು ಫೋಟೋ ಇಟ್ಕೊಂಡು ಬೇಕಾದರೆ ನಿಮ್ಮ ಇಡೀ ನೆಮ್ಮದಿನೇ ಹಾಳು ಮಾಡುವಂಥದ್ದು ಕೂಡ ನಡೆಯುತ್ತೆ ಆ ಒಂದು ಫೇಸ್ಬುಕ್ಕಲ್ಲಿ. ಹಾಗಾಗಿ ಫೇಸ್ಬುಕ್ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಫೇಸ್ಬುಕ್ಕಿಂದ ಸ್ವಲ್ಪ ದೂರ ಇರಿ ಹೆಣ್ಮಕ್ಳು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಹಾಗೆ ಇದೆ. ಬಸ್ ಇನ್ಸ್ಟಾಗ್ರಾಮಲ್ಲಿ ಏನೊಂದು ಅಡ್ವಾಂಟೇಜ್ ಅಂದರೆ ಪ್ರೈವೇಟ್ ಅಕೌಂಟ್ ಇರುತ್ತೆ. ನಮ್ಮ ಪ್ರೈವೇಟ್ ಅಕೌಂಟ್ ಇರೋದ್ರಿಂದ ನಮಗೆ ಗೊತ್ತಿರೋರಿಗೆ ಮಾತ್ರನೇ ನಾವು ಫಾಲೋ ಮಾಡ್ಬೋದು ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಬೋದು ರಿಕ್ವೆಸ್ಟ್ನ. ಹಾಗಾಗಿ ದಟ್ ಈಸ್ ಸೇಫ್. ಬಟ್ ಫೇಸ್ಬುಕ್ ಈಸ್ ವೆರಿ ಡೇಂಜರ್. ಸೊ ತುಂಬ ಕೇರ್ಫುಲ್ ಆಗಿರಿ ಹೆಣ್ಮಕ್ಳು, ಅದರಲ್ಲೂ ತುಂಬ ಹುಷಾರಾಗಿರ್ಬೇಕಾಗತ್ತೆ. ಆ್ಯಂಡ್ ಇಷ್ಟೇ ಅಲ್ಲ, ಇನ್ನೂ ಬೇಜಾನು ಸ್ಕ್ಯಾಮ್ಸ್ಗಳಿದ್ದಾವೆ. ಬಟ್ ನನಗೆ ತಿಳಿದ ಮಟ್ಟಿಗೆ, ನನಗೆ ಗೊತ್ತಿರೋರಿಗೆ, ನನ್ನ ರಿಲೇಟಿವ್ಸು, ಫ್ರೆಂಡ್ಸ್ ಅಥವಾ ನನಗೆ ಆಗಿರೋಂಥ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನು ಬಿಟ್ಟು ಬೇರೆ ಬೇರೆ ಥರ ಸ್ಕ್ಯಾಮ್ಸ್ಗಳು ಇದ್ದಾವೆ. ಸೊ ವೆರಿ ಕೇರ್ಫುಲ್ ಆಗಿರಿ, ಬಿ ಕೇರ್ಫುಲ್. ಸೇಫ್ ಆಗಿರಬೇಕು, ಹಾಗೆ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀನಿ. ಇನ್ನೊಂದು ಥರ ಸ್ಕ್ಯಾಮು ಏನು ಅಂತಂದರೆ, ನಮಗೆ ಹೇಳ್ತಾರೆ ನೀವು ರಿವ್ಯೂನ ಬರೆದು ಕಳಿಸಿ. ಇನ್ನೊಂದು ಥರ ಸ್ಕ್ಯಾಮ್ ಏನಂದರೆ, ರಿವ್ಯೂನ ಬರೆದು ಕಳಿಸಿ, ನಾವು ನಿಮಗೆ ಅದಕ್ಕೆ ಅಮೌಂಟ್ನ ಪೇ ಮಾಡ್ತೀವಿ ಅಂತ. ಫಸ್ಟ್ ಏನು ಮಾಡ್ತಾರೆ, ಜಸ್ಟ್ ಒಂದು 2 ರಿವ್ಯೂನ ಬರೆದು ನೀವು ಕಳಿಸೋದು. 2 ರಿವ್ಯೂ ಬರೆದು ಕಳಿಸಿದ ತಕ್ಷಣ ಅವ್ರು ನಿಮ್ಗೆ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ 1000 ರೂಪೀಸ್ ನಿಮ್ಮ ಅಕೌಂಟ್ಗೆ ಹಾಕಿ ಬಿಡ್ತಾರೆ. ಸೊ ಏನು ಖುಷಿಯಾಗಿಬಿಡುತ್ತೆ, ಜಸ್ಟ್ ನಾನು 2 ರಿವ್ಯೂ ಬರೆದು ಕಳಿಸಿದೆ, ನನಗೆ 1000 ರೂಪೀಸ್ ಅಮೌಂಟ್ ಬಂತು. ಸೊ ಇದು ಬೆಸ್ಟ್ ಅನ್ನಿಸ್ತಿದೆ, ನನಗೆ ಯಾವ ಥರ ಫ್ರಾಡ್ ಅನ್ನಿಸ್ತಾ ಇಲ್ಲ ಇದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಳ್ತಾರೆ. ಅವ್ರು ಮಾಡೋದೇ ಹಾಗೆ. ಫಸ್ಟ್ ಏನು ಮಾಡ್ತಾರೆ, ಫಸ್ಟು ನಮ್ಮ ಇದನ್ನು ಉಪಯೋಗಿಸ್ಕೊಳ್ಬೇಕಲ್ವ, ನಂಬಿಕೆನ ಪಡ್ಕೊಳ್ಬೇಕಲ್ವ. ಹಾಗಾಗಿ ಏನು ಮಾಡ್ತಾರೆ, ಫಸ್ಟು ನಮಗೆ ಅವರು ಫಸ್ಟ್ ಅಮೌಂಟ್ನ ಹಾಕ್ತಾರೆ. ನೆಕ್ಸ್ಟ್ ಆಮೇಲೆ ಹೇಳ್ತಾರೆ, ನೀವು ಇನ್ನೂ ಜಾಸ್ತಿ ರಿವ್ಯೂನ ಬರೀರಿ, ನಿಮಗೆ ಇನ್ನೂ ಅಮೌಂಟ್ ಸಿಗುತ್ತೆ. ನೀವು ಬರೆದಿಲ್ಲ ಅಂದರೂ ಬೇರೆಯವ್ರ ಕೈಲಾದರೂ ಬರೆಸ್ಬೋದು.
ನಿಮಗೆ ಅಮೌಂಟ್ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಈ ಅಮೌಂಟ್ ಆಸೆಗೆ ಏನು ಮಾಡ್ತಾರೆ, ರಿವ್ಯೂ ನಾವು ಜಸ್ಟ್ ರಿವ್ಯೂ ಬರ್ದು ಕಳಿಸಿದ್ರೆ ಅಮೌಂಟ್ ಸಿಗುತ್ತಲ್ಲ ಅಂದ್ಬಿಟ್ಟು ರಿವ್ಯೂ ಬರ್ದು ಕಳಿಸೋದು, ಆ ಕಡೆಯಿಂದ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಮಾಡ್ತಾ ಇರ್ತಾರಲ್ಲ, ಆಮೇಲೆ ಏನು ಮಾಡ್ತಾರೆ ನೋಡಿ, ನಿಮ್ಗೆ ಇದೇ ಥರ ಅಮೌಂಟ್ ಬರುತ್ತೆ, ಬಟ್ ನೀವು ಇದಕ್ಕೆ ಶೇರಿಂಗ್ ಫಸ್ಟು ನೀವು ಇಷ್ಟು ಶೇರ್ ಮಾಡಬೇಕಾಗುತ್ತೆ, ಆಮೇಲೆ ಇದರಲ್ಲಿ ನಿಮಗೆ ಆಫ್ ಅಮೌಂಟ್ ಸಿಗ್ತಾ ಹೋಗುತ್ತೆ ಅಂತೇಳಿ ಮಾಡ್ತಾರೆ. ಬಟ್ ಆಮೇಲೆ ಏನಾಗುತ್ತೆ ಗೊತ್ತಾ, ಇಮಿಡಿಯೇಟ್ಲಿ ನಿಮ್ಮ ಕಡೆಯಿಂದ ಅಮೌಂಟ್ ತೊಗೊಂಡು ಎಲ್ಲ ಕಾಲ್ಸ್ ಮೆಸೇಜಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಸ್ವಿಚ್ ಆಫ್ ಮಾಡಿಕೊಂಡು ನಿಮ್ಮ ಅಮೌಂಟು ಹೋಯಿತು ಅಂತಲೇ ಅರ್ಥ. ಈ ಥರ ಕೂಡ ನಡೀತಾ ಇದೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಬಿಕಾಸ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಆನ್ಲೈನ್ ಸ್ಕ್ಯಾಮ್ ಅನ್ನೋದು ಏನಿದೆ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಕೂಡ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಸೇಫ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.